ಎಲ್ಲದಕ್ಕೂ ನಮಗೆ ಹೆಂಗೆ ತೋರಿಸ್ಬೇಕಂದ್ರೆ ನಂಗೆ ಗೊತ್ತಾಗಲ್ಲ. 1500 ಅಂತೆ, ಅದರಿಂದ ಮೇಲೆ ಅಂತ ಅಂದ್ರೆ ಎಕ್ಸ್ಟ್ರಾ 500. ಪ್ರಗತಿ ಮೇಲೆ ಪ್ರೀತಿ ಇಲ್ಲ. ಅದೇ ನನ್ನ ಲೈಫಲ್ಲಿ ಒಂದು 2 ಆಸೆ ಇತ್ತು. ಆ 2 ಮಗಳು ಅನ್ನೋದು ಒಂದು ಎಮೋಷನ್. ಹಾಯ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಪವಿತ್ರಸ್ ಬ್ಯೂಟಿ ವ್ಲಾಗ್. ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಇವತ್ತು ಪ್ರಗತಿಗೆ ಅಂದರೆ ನೆಕ್ಸ್ಟ್ 5th ಪಾಸ್ ಆದಮೇಲೆ ಫಸ್ಟ್ ಡೇ ಸ್ಕೂಲ್ ಇತ್ತು. ಸೊ ಹಾಗಾಗಿ ಲೇಟ್ ಆಗೋದು ಬೇಡ ಅಂತ ಹೇಳಿ ಬೆಳಗ್ಗೆನೇ ಬೇಗ ಎದ್ದು ಬ್ರೇಕ್ಫಾಸ್ಟ್ ಮಾಡಿ ಪ್ರಗತಿನ ರೆಡಿ ಮಾಡಿ ಸ್ಕೂಲಿಗೆ ಕಳಿಸ್ತಾ ಇದ್ದೀನಿ. 6:30ಗೆಲ್ಲ ನನ್ನ ಮಗಳು ಹೋಗಿಬಿಡ್ಬೇಕು. 6:15ಗೆ ಮನೆ ಬಿಟ್ಬಿಡ್ತಾರೆ. ಸೊ ಬಸ್ ಮಿಸ್ ಆಗಿಬಿಟ್ರೆ ಅಂತ ಹೇಳ್ಬಿಟ್ಟು ಹಾಗೂ ಇವತ್ತು ಕೂಡ ಸ್ವಲ್ಪ ಹಂಗೆ ಹಿಂಗೆ ಅಂತ ಅಂದ್ಕೊಂಡು ಓಡ್ಕೊಂಡೇ ಹೋದ್ರು ಸ್ಕೂಲ್ಗೆ. ಸೊ ಇವತ್ತಿನ ವ್ಲಾಗ್ನ ಇಲ್ಲಿಂದ ಶುರು ಮಾಡ್ತಾ ಇದ್ದೀನಿ. ನನ್ನ ಮಗಳಿಗೆ ಬಾಯ್ ಮಾಡಿ ಬೆಳಗ್ಗೆ ಪ್ರಗತಿನ ಸ್ಕೂಲಿಗೆ ಕಳಿಸಿದ್ಮೇಲೆ ಹಾಗೆ ವ್ಲಾಗ್ನ ಕಂಟಿನ್ಯೂ ಮಾಡಿದೆ. ಫಸ್ಟ್ 5th ಸ್ಟ್ಯಾಂಡರ್ಡ್ ಮುಗಿಸಿ 6th ಸ್ಟ್ಯಾಂಡರ್ಡ್ ಹೋದ್ಮೇಲೆ ಫಸ್ಟ್ ಡೇ ಸ್ಕೂಲ್ ಪ್ರಗತಿಗೆ. ಇವತ್ತು ಹೇಗಿರುತ್ತೋ ಏನೋ ಗೊತ್ತಿಲ್ಲ, ಇನ್ನೇನು ಬರೋ ಟೈಮ್ ಆಯಿತು. ಅದಾದಮೇಲೆ ಗೊತ್ತಿರುತ್ತಲ್ಲ ಮನೆಯಲ್ಲಿ ಅದು ಇದು ಕೆಲಸ. ಪ್ರೀತಮ್ಗೆ ಅದು ತಿನ್ಸು ಇದು ತಿನ್ಸು, ಸ್ನಾನ ಮಾಡಿಸು, ಮಲಗಿಸು ಅಂತ ಅವನ್ನ ಮಲಗಿಸಿ ನಾನು ಫ್ರೆಶ್ ಅಪ್ ಆಗಿ ಎಲ್ಲಿಗೋ ಹೊರಟಿದ್ದೀನಿ. ಹಾಗೆ ವ್ಲಾಗ್ನ ಕೂಡ ಕಂಟಿನ್ಯೂ ಮಾಡಿದೆ. ನಿನ್ನೆ ಒಂದು ವ್ಲಾಗಲ್ಲಿ ಹೇಳಿದೆ ನನ್ನ ಲೈಫಲ್ಲಿ ಒಂದು 2 ಆಸೆ ಇತ್ತು. ಆ 2 ಆಸೆನ ಪೂರೈಸ್ಕೊಳ್ಳೋದು ಈ ವರ್ಷಕ್ಕೆ ಟೈಮ್ ಕೂಡ ಬಂದಿದೆ ಅಂತ ಇವತ್ತು ಹೇಳ್ತೀನಿ. ಇನ್ನೂ ಸ್ವಲ್ಪ ದಿನ ಆಗುತ್ತೆ ಏನು ಅಂತ. ಸೊ ಅದು ಕೂಡ ಇದೆಲ್ಲ ಇವತ್ತಿಂದ ಬಂದಿದ್ದಲ್ಲ, ಸುಮಾರು ವರ್ಷಗಳಿಂದ ಅಂದ್ಕೊಂಡಿದ್ದು. ಸೊ ಇವತ್ತು ಏನು ಗೊತ್ತಾ, ನಾಳೆ ನನ್ನ ಬರ್ಡೇ ಅಲ್ವಾ. ಸೊ ಅದಕ್ಕೆ ನಾನು ಒಂದು ಟ್ಯಾಟೂ ಹಾಕ್ಸ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಎಲ್ಲ ಹಾಕ್ಸ್ಕೋಬೇಕು, ಹೇಗಿರುತ್ತೆ ಏನೋ ನಂಗೆ ಐಡಿಯಾ ಇಲ್ಲ. ಬಟ್ ಟ್ಯಾಟೂ ಯಾಕೆ ಅಂತ ಅಂದರೆ, ನಾನು 7th 8th ಸ್ಟ್ಯಾಂಡರ್ಡ್ಗೆ ಹೋಗಿದ್ದ. ನಮ್ಮ ಅಮ್ಮನ ತಮ್ಮ ಒಬ್ಬರಿದ್ರು. ಅವರು ಅಮ್ಮ ಅಂತ, ಇದು ಟ್ಯಾಟೂ ಅಲ್ಲ, ಅವಾಗ ಅಚ್ಚೆ ಅಂತ ಹಾಕ್ತಾಯಿದ್ರು. ಅಮ್ಮ ಅಂತ ಹಾಕ್ಸ್ಕೊಂಡು ಬಂದಿದ್ರು. ನಾವೇನು ಕೇಳಿದ್ದಿಲ್ಲ, ಬಟ್ ಅವ್ರು ಹೇಳ್ತಾ ಇದ್ರು ಯಾವಾಗ್ಲೂ. ನಾನು ಮಣ್ಣಿಗೆ ಹೋಗೋ ತನಕನೂ ನಮ್ಮಮ್ಮ ನನ್ನ ಜೊತೆಯಲ್ಲೇ ಇರ್ತಾರೆ ಅನ್ನೋ ಫೀಲ್ ನನಗೆ. ಸೊ ಅದಕ್ಕೋಸ್ಕರ ನಾನು ಅಮ್ಮ ಅಂತ ಅಚ್ಚೆ ಹಾಕ್ಸ್ಕೊಂಡಿದ್ದೆ ಅಂತ ಹೇಳ್ಬಿಟ್ಟು. ಅವ್ರು ಇವಾಗ ಇಲ್ಲ, ಅವ್ರು ಹೇಳಿದ್ ನಿಜ. ಅವ್ರು ಹೋಗೋ ತನಕನೂ ಅವ್ರ ಅಮ್ಮ ಅವ್ರ ಕೈಯಲ್ಲೇ ಅಂದರೆ ಅವ್ರ ಜೊತೆ ಇರೋ ಫೀಲ್ ಅವ್ರಿಗೆ ಅಂತ. ಸೊ ಹಾಗಾಗಿ ನಾನು ಅವತ್ತೇನು ನಾನು ಅಂದ್ಕೊಂಡಿದ್ದಿದ್ದಿಲ್ಲ ನಾನು ಟ್ಯಾಟೂ ಹಾಕ್ಸ್ಕೋಬೇಕು, ಅಮ್ಮ ಅಂತ ಬರ್ಸ್ಕೋಬೇಕು ಅಂತ ಹೇಳ್ಬಿಟ್ಟು. ಬಟ್ ಅದು ನಂಗೆ ತುಂಬ ಇಂಪ್ರೆಸ್ ಅನಿಸಿತ್ತು. ಅದಾದಮೇಲೆ ಮದುವೆ ಆದಮೇಲೆ ಅಲ್ವಾ ಹೆಣ್ಮಕ್ಳಿಗೆ ಅಮ್ಮನ ಬೆಲೆ ಏನು ಅಂತ ಗೊತ್ತಾಗೋದು. ಅಮ್ಮನ ದೂರ ಆದಮೇಲೆ ಅಲ್ವಾ ಅಮ್ಮ ನಮ್ಗೆ ಎಷ್ಟು ಪ್ರೀತಿ ಕೊಡ್ತಾಯಿದ್ರು ಅಂತ ಗೊತ್ತಾಗೋದು. ಸೊ ನನಗೂ ಹಾಗೇನೆ ಅವಾಗ ಮದುವೆ ಆಗೋದ್ಮೇಲೆ ತುಂಬ ದಿನದಿಂದ ಇತ್ತು, ಅಮ್ಮ ಅಂತಲೇ ಬರ್ಸ್ಕೋಬೇಕಂತ ಇತ್ತು. ಸೊ ಅದು ಇವತ್ತು ಕೂಡ ಬಂದಿದೆ. ಸ್ವಲ್ಪ ಭಯನೂ ಆಗ್ತಾಯಿದೆ. ನೆನೆಯಿಂದ ಖುಷಿ ಪ್ಲಸ್ ಭಯ ಎರಡೂ ಆಗ್ತಾ ಇದೆ. ನಾನೊಂದು ಸೂಜಿಗೂ ಕೂಡ ಎದುರ್ಕೋತೀನಿ. ನೋಡೋಣ ಹೆಂಗೆ ಬರುತ್ತೆ ಏನೋ. ಚಿಕ್ಕದಾಗಿ ಹಾಕ್ಸ್ಕೊತೀನಿ, ತುಂಬ ದೊಡ್ಡದಾಗೆಲ್ಲ ಬೇಡ ನನಗೆ. ಅದೇ ಇವತ್ತು ಇದು ಫಸ್ಟ್ ಟೈಮ್ ನಾನು ಟ್ಯಾಟೂ ಹಾಕ್ಸ್ಕೊತಾ ಇರೋದು. ಅಮ್ಮ ಅಂತ ಅಚ್ಚೇನೆ ಉಯಿಸ್ಕೊಂಡ್ರೆ ಚೆನ್ನಾಗಿರುತ್ತೇನೋ. ಬಟ್ ಇವಾಗ ಅವರೆಲ್ಲ ಸಿಗೋದು ಡೌಟ್ ಅಲ್ಲ, ನನಗೆ ಎಲ್ಲಿ ಸಿಗ್ತಾರೆ ಅಂತ ಗೊತ್ತಿಲ್ಲ. ಸೊ ನನ್ನ ಹಸ್ಬೆಂಡ್ ಒಳ್ಳೆ ಕಡೆ ವಿಚಾರಿಸ್ಬಿಟ್ಟು ನೋಡ್ಬಿಟ್ಟು ಹೇಳ್ತೀನಿ ಅಲ್ಲಿ ಹೋಗೋಣ ಅಂತ ಅಂದರು. ಸೊ ಅದು ಇವತ್ತು ನನಗೆ ಸ್ಪೆಷಲ್ ಡೇ. ಸೊ ಫ್ರೆಂಡ್ಸ್, ನಾನು ನಿಮಗೆ ಹಾಗೆ ಮಮಾ ಎರ್ತ್ ಅವರ ಕ್ರೀಮಿ ಮ್ಯಾಟೆ ಲಿಪ್ಸ್ಟಿಕ್ ಬಗ್ಗೆ ಹೇಳಬೇಕಾಗಿತ್ತು. ಇವಾಗ ನನಗೆ ಮ್ಯಾಟೆ ಲಿಪ್ಸ್ಟಿಕ್ ಅಂದರೆ ತುಂಬಾ ಇಷ್ಟ ಆಗುತ್ತೆ. ಆದರೆ ಅದು ತುಂಬ ಸ್ಮೂತ್ ಆಗಿರಬೇಕು, ಕ್ರೀಮಿ ಆಗಿರಬೇಕು. ನಮ್ಮ ಲಿಪ್ಸನ್ನು ಡ್ರೈ ಮಾಡಬಾರ್ದು. ಸೊ ಈಗ ಕೆಲವೊಂದಿಷ್ಟು ಮ್ಯಾಟೆ ಲಿಪ್ಸ್ಟಿಕ್ಕನ್ನು ಟ್ರೈ ಮಾಡಿರ್ತೀವಿ, ಅದು ಚೆನ್ನಾಗಿರುತ್ತೆ. ಬಟ್ ಲಾಂಗ್ ಆಗಿ ಸ್ಟೇ ಆಗೋದಿಲ್ಲ ಲಿಪ್ಸ್ ಮೇಲೆ. ಈಗ ನಾವು ಯೂಟ್ಯೂಬರ್ ಕ್ರಿಯೇಟರ್ ಹೊರಗಡೆ ಹೋದಾಗ ಅಥವಾ ಮನೆಯಲ್ಲೇ ಕೆಲವೊಮ್ಮೆ ವಿಡಿಯೋ ಮಾಡಬೇಕಾದ್ರೆ ಲಿಪ್ಸ್ಟಿಕ್ಕನ್ನು ಜಾಸ್ತಿ ಬಳಸ್ತೀನಲ್ಲ. ಸೊ ಆವಾಗ ನನಗೆ ಅನಿಸಿರೋದು ತುಂಬ ಲಾಂಗ್ ಆಗಿದ್ರೆ ಚೆನ್ನಾಗಿರುತ್ತೆ ಅಂತ. ಅಂದರೆ ತುಂಬ ಹೊತ್ತು ಲಿಪ್ಸ್ ಮೇಲೆ ಸ್ಟೇ ಆಗಿದ್ರೆ. ಅದರ ಜೊತೆಗೆ ನಾನು ಮಮಾ ಎರ್ತ್ ಅವರ ಮೇಕಪ್ ರಿಮೂವರ್ ವೈಪ್ಸ್ ಕೂಡ ಯೂಸ್ ಮಾಡ್ತಾಯಿದ್ದೀನಿ. ಇದು ಕೂಡ ತುಂಬಾ ಚೆನ್ನಾಗಿದೆ. ಈಗ ಲಾಂಗ್ ಸ್ಟೇ ಅಥವಾ ತುಂಬ ಹೊತ್ತು ಇರೋ ಮೇಕಪ್ಪನ್ನು ರಿಮೂವ್ ಮಾಡೋದು ಕೂಡ ಅಷ್ಟೇ ಇಂಪಾರ್ಟೆಂಟ್ ಅಲ್ವಾ. ಸೊ ಅದಕ್ಕೆ ಇದು ಬೆಸ್ಟ್ ಅನಿಸ್ತು. ಎವ್ರಿಡೇ ಯೂಸ್ ಮಾಡ್ಕೋಬಹುದು. ಇದರಲ್ಲಿ ಇಷ್ಟು ರೀತಿಯಾದಂತಹ ಶೇಡ್ ಇರುತ್ತೆ. ಹಾಗೆ ಈ ಒಂದು ಲಿಪ್ಸ್ಟಿಕ್ಕು ನಮ್ಮ ಲಿಪ್ಸ್ ಮೇಲೆ 8 hours ಸ್ಟೇ ಆಗಿರುತ್ತೆ. ಜೊತೆಗೆ ಇದರಲ್ಲಿ 3 ಬಟರ್ ಹಾಗೆ ವಿಟಮಿನ್ ಇ ಇರೋದ್ರಿಂದ ನಮ್ಮ ಸ್ಕಿನ್ನನ್ನು ಸಾಫ್ಟ್ ಮಾಡುತ್ತೆ. ಹಾಗೆ ನಮ್ಮ ಲಿಪ್ಸ್ ಮೇಲೆ ಡ್ರೈ ಅನ್ನೋ ಫೀಲ್ ಆಗೋದಿಲ್ಲ. ಮೇಡ್ ಸೇಫ್ ಸರ್ಟಿಫೈಡ್ ಆಗೋದ್ರಿಂದ ನಾವು ಎವ್ರಿಡೇ ಆರಾಮಾಗಿ ಯೂಸ್ ಮಾಡ್ಕೊಬಹುದು. ಹಾಗೆ ಇದು ಅಫೋರ್ಡಬಲ್ ಪ್ರೈಸಲ್ಲಿ ಸಿಗ್ತಾ ಇದೆ, 399 rupeesಗೆ. ಸೊ ನಾವು ತೊಗೋಬಹುದು ಅಂತ ಅನ್ನಿಸ್ತು. ದ ಮೋಸ್ಟ್ ಅಮೇಝಿಂಗ್ ಲಿಪ್ಸ್ಟಿಕ್ಸ್ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿದೆ. ಅದರದ್ದು ಕ್ರೀಮಿ ಇರ್ಬೋದು, ಶೈನಿಂಗ್ ಎಷ್ಟು ಚೆನ್ನಾಗಿದೆ ಅಂತ. ಸೊ ನನ್ನ ಲಿಪ್ಸ್ ಮೇಲೆ ಯಾವುದು ಬೆಟರ್ ಆಗಿ ಅನಿಸ್ತು ಹೇಳಿ. ನಿಮಗೆ ಯಾವ ಶೇಡ್ ಇಷ್ಟ ಆಯಿತು ಅಂತ ಹೇಳಿ. ಹಾಗೆ ಈ ಎಲ್ಲ ಪ್ರಾಡಕ್ಟ್ ನಿಮಗೆ ಅಮೆಝಾನ್, ಫ್ಲಿಪ್ಕಾರ್ಟ್, ನಾಯ್ಕಾ ಹಾಗೆ ಇವಾಗ ನಿಯರ್ ಬೈ ಶಾಪ್ಗಳಲ್ಲಿ ಕೂಡ ಸಿಗ್ತಾ ಇದೆ. ಅಲ್ಲಿ ಕೂಡ ನೀವು ಬೈ ಮಾಡ್ಬೋದು. ಹಾಗೆ ನಿಮ್ಗೇನಾದರೂ ಈ ಒಂದು ಪ್ರಾಡಕ್ಟನ್ನು ಅವರ ವೆಬ್ಸೈಟಲ್ಲಿ ಬೈ ಮಾಡೋಗಿದ್ರೆ ಸ್ಕ್ರೀನ್ ಮೇಲೆ ನಾನೊಂದು ಕೂಪನ್ ಕೋಡನ್ನು ಹಾಕಿರ್ತೀನಿ. ಅದನ್ನು ಯೂಸ್ ಮಾಡಿಕೊಂಡ್ರೆ ನಿಮಗೆ 20% ಅಷ್ಟು ಡಿಸ್ಕೌಂಟ್ ಸಿಗುತ್ತೆ. 2025ಗೆ 1 million ಪ್ಲಾಂಟ್ ನೆಡಬೇಕು ಅನ್ನೋ ಒಂದು ಗುಡ್ ಇನಿಷಿಯೇಟಿವನ್ನು
ತೊಗೊಂಡಿರ್ತಾರೆ. ಅಂತಂದರೆ ನೀವು ಅವ್ರ ವೆಬ್ಸೈಟಲ್ಲಿ ಬೈ ಮಾಡಿದ್ರೆ 1 ಬೈಗೆ 1 ಪ್ಲ್ಯಾಂಟನ್ನು ನೆಡ್ತಾರೆ. ಸೊ ಅಲ್ಲಿಗೆ 2025ಗೆ 1 ಮಿಲಿಯನ್ ಮಾಡಬೇಕು ಅನ್ನೋದು ಅವರೊಂದು ಗುಡ್ ಇನಿಷಿಯೇಟಿವ್ ಆಗಿರುತ್ತೆ. ಯಾವುದೇ ರೀತಿಯಾದಂತಹ ಕ್ರುಯಾಲಿಟಿ ಇರೋದಿಲ್ಲ, ಕ್ರುಯಾಲಿಟಿ ಫ್ರೀ. ನನಗೆ ಅದು ತುಂಬಾ ಇಷ್ಟ ಆಯಿತು. ಸೊ ನಿಮ್ಗೇನಾದರೂ ಬೇಕಂತಂದರೆ ಡಿಸ್ಕ್ರಿಪ್ಷನಲ್ಲಿ ಅವ್ರ ಪ್ರಾಡಕ್ಟ್ ಲಿಂಕ್ ಹಾಕಿರ್ತೀನಿ, ನೀವು ಕೂಡ ಬೈ ಮಾಡಬಹುದು. ಸೊ ನನಗಂತೂ ಈ ಶೇಡ್ ತುಂಬ ಇಷ್ಟ ಆಯಿತು, ಹಾಗಾಗಿ ಇದನ್ನೇ ಹಾಕ್ಕೊಂಡಿದ್ದೀನಿ. ಸೊ ಬನ್ನಿ, ಇವಾಗ ನಾನು ಟ್ಯಾಟೂ ಹಾಕ್ಸ್ಕೊಳ್ಳೋದಕ್ಕೆ ಹೋಗ್ತಾ ಇದ್ದೀನಿ. ಹೋಗ್ತಾ ಹಾಗೆ ಬ್ಲಾಗ್ನ ಕಂಟಿನ್ಯೂ ಮಾಡೋಣ. ಸೊ ಪ್ರೀತಮ್ ಎದ್ಬಿಟ್ಟು ಇವಾಗ ಸ್ವಲ್ಪ ದ್ರಾಕ್ಷಿ ಹಣ್ಣು ಕೊಟ್ಟನ ತಿಂತಾ ಇದ್ದಾನೆ. ಹಾಗೆ ನಾನೇ ಇದು ಫ್ರೆಂಡ್ತು ಸ್ವಲ್ಪ ಲಾಸ್ಟ್ ಟೈಮ್ ಕಟ್ ಮಾಡಿಸಿದ್ದೆ ಪಾರ್ಲರ್ಗೆ ಹೋಗಿ, ಅದು ಇಲ್ಲಿವರೆಗೂ ಬೆಳೆದಿತ್ತು. ನಾನು ಇಲ್ಲಿ ಚೆನ್ನಾಗಿ ಕಾಣಿಸುತ್ತೆ ಅಂತ ಮತ್ತೆ ಕಟ್ ಮಾಡ್ಕೊಂಡೆ. ಫ್ರಂಟ್ ಮಾತ್ರ ಕಟ್ ಮಾಡ್ಕೊತೀನಿ ಅಷ್ಟೇ. ಇನ್ನು ಕೂದಲು ಸ್ವಲ್ಪ ಹಂಗೆ ಹಿಂಗೆ ಆಗಿದೆ, ಇರಲಿ ಚೆನ್ನಾಗೇ ಕಾಣಿಸುತ್ತೆ. ಅಮ್ಮ ಟ್ರಿಮ್ ಮಾಡಿಬಿಟ್ಟಿದ್ದಾರೆ, ಒಂದಿಷ್ಟು ಉದ್ದ ಕಟ್ ಮಾಡಿಬಿಟ್ಟಿದ್ದಾರೆ. ಸೊ ಈಗ ಮತ್ತೆ ಕಟ್ ಮಾಡಿಸಿದ್ರೆ ಮತ್ತೆ ಶಾರ್ಟ್ ಆಗಿಬಿಡುತ್ತೆ. ಸೊ ಅದಕ್ಕೆ ಬೇಡ ಅಂತ ಚಿನ್ನಿ ನಾವಿಬ್ರು ಒಂದೇ ಕಲರ್ ಶರ್ಟ್ ಹಾಕೊಂಡಿದ್ವಿ. ಹಾಗೆ ಟ್ಯಾಟೂದು ವಿಚಾರಿಸ್ಕೊಂಡು ಬಂದ್ರಂತೆ. ಎಷ್ಟು ಹೇಳಿದ್ರು? 1 ಇಂಚ್ಗೆ 1500 ಅಂತೆ. ಅದರಿಂದ ಮೇಲೆ ಅಂತಂದರೆ ಎಕ್ಸ್ಟ್ರಾ 500 ಆ ಥರ ಅಂತೆ. ಸೊ ಜಾಸ್ತಿ ಆಯ್ತಾ ಅಂತ ಅನ್ನಿಸ್ತಾ? ಹಾಂ, ನನಗೆ ಅಮ್ಮ ಅಂತ 2 ಲೀಟರ್ ಬೇಕಷ್ಟೇ. ಬಟ್ ತೀರಾ ಇಷ್ಟ ಅಂತಂದ್ರೆ ಅದು ಹೆಂಗೆ ಕಾಣಿಸುತ್ತಲ್ಲ, ಕಾಣಿಸೋದೇ ಇಲ್ವೇನೋ. ಸೊ ಇಷ್ಟ ಆದರೂ ಬೇಡವಾ ಇಷ್ಟು? ಹಾಂ, ನೋಡಬೇಕು ಎಷ್ಟಾಗುತ್ತೆ ಅಂತ ಹೇಳ್ಬಿಟ್ಟು. ಇವಾಗ ಪ್ರಗತಿಗೆ ಡ್ಯಾನ್ಸ್ ಕ್ಲಾಸ್ ಇದೆ ಅಲ್ವಾ, ಸೊ ಡ್ಯಾನ್ಸ್ ಕ್ಲಾಸಿಗೆ ಬಿಟ್ಬಿಟ್ಟು ಹೋಗಿ ಟ್ಯಾಟೂ ಹಾಕ್ಸ್ಕೊಂಡು ಹಂಗೆ ಪ್ರಗತಿನ ವಾಪಸ್ ಕರ್ಕೊಂಡು ಬರಬೇಕು. ಪ್ರಗತಿ ಡ್ಯಾನ್ಸ್ ಕ್ಲಾಸ್ಗೆ ಕಂಟಿನ್ಯೂಸ್ ಆಗಿ ಕ್ಲಾಸಸ್ ಇದೆ ಇವಾಗ. ಸೊ ಹಾಗಾಗಿ ಪ್ರತಿದಿನ ಕರ್ಕೊಂಡು ಹೋಗಬೇಕು. ಸರಿ, ಇವತ್ತು ನಾನು ಫಸ್ಟು ಡ್ಯಾನ್ಸ್ ಕ್ಲಾಸಿಗೆ ಬಿಟ್ಬಿಟ್ಟು ಆಮೇಲೆ ಹೋಗೋಣ ಅಂತ ಅಂದ್ಕೊಂಡೆ. ಒಂದು 5 ನಿಮಿಷ ಮುಂಚೆಗೆ ಕರ್ಕೊಂಡು ಹೋದ್ವಿ. ಪ್ರೀತ, ಅಕ್ಕ ಎಲ್ಲೋಯ್ತು? ಅಕ್ಕ ಹೋಯ್ತಲ್ಲ ಅಲ್ಲಿ. ಕರಿ, ಎಲ್ಲೋಯ್ತು ಅಕ್ಕ? ಸರಿ, ಹೋದ್ರು. ಸ್ಟೂಡೆಂಟ್ ಬಂದಿದ್ದಾರಂತೆ. ಡ್ಯಾನ್ಸ್ ಕ್ಲಾಸಿಗೆ ಕಳಿಸ್ಬಿಟ್ಟು ಹೋಗ್ತಾ ಇದ್ದೀವಿ. ನನ್ನ ಮಗಂಗೆ ಏನೂ ಚಿಂತೆ ಇಲ್ಲ, ಬೆಳಗ್ಗೆ ಸ್ಕೂಲ್ಗೆ ಹೋದ್ರು ಅಕ್ಕ ಇಲ್ಲ ಕಾಣಿಸ್ತಾ ಇಲ್ಲ ಅನ್ನೋ ಚಿಂತೆ ಇರಲ್ಲ ಅಲ್ವೇನೋ? ಆಯ್ತಾಯ್ತು. ನಾನು ನೋವಾಗುತ್ತೇನೋ ಟ್ಯಾಟೂ ಹಾಕ್ಸ್ಕೊಂಡ್ರೆ ಅಂತಂದರೆ ಇವರು ಅಮ್ಮನ್ನ ನೆನ್ಸ್ಕೊ ಅಮ್ಮ ಅಮ್ಮ ಅಂತ ಹೇಳ್ಕೊಡ್ತಾ ಇದ್ದಾರೆ ನನಗೆ. ಅಲ್ಲಿಂದ ನಾವು ಡೈರೆಕ್ಟಾಗಿ ಹೋಗಿದ್ದು ಇದು ಟ್ಯಾಟೂ ಹಾಕ್ಸೋದಕ್ಕೆ. ಇದು ಬಂದು ಏನಂತ ಇದೆ ಗೊತ್ತಾ ನೇಮು? ಕಮ್ಮನಹಳ್ಳಿಯಲ್ಲೇ ಇರುತ್ತೆ. ಮೋಜ್ ಅಂತ ಇದೆ ನೋಡಿ, ಮೋಜ್ ಟ್ಯಾಟೂಸ್ ಅಂತ. ನನ್ನ ಹಸ್ಬೆಂಡು ಒಂದು 2 ಟ್ಯಾಟೂ ಕಡೆ ವಿಚಾರಿಸಿದ್ರು. ಫಸ್ಟ್ ಕೇಳಿರೋ ಕಡೆ ಪ್ರೈಸು ಸಿಕ್ಕಾಪಟ್ಟೆ ಹೈ ಇತ್ತು. ಅವರು ಮಿನಿಮಮ್ ಚಾರ್ಜು 1500 ಮಾಡ್ತೀವಿ ಅಂತ ಅಂದರು. ನಮ್ಮ ಮನೆಯವರು ಸರಿ ಇನ್ನೊಂದು ನೋಡಿದ್ದೀನಿ, ಅಲ್ಲಿ ಒಂದು ಸರಿ ವಿಚಾರಿಸೋಣ, ಅಲ್ಲಿ ಪ್ರೈಸು ಮತ್ತು ಹೆಂಗೆ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಇಲ್ಲಿ ಕರ್ಕೊಂಡು ಬಂದರು. ಬಟ್ ಇಲ್ಲಿ ಇವರು ಪ್ರೊಫೆಷ್ನಲ್ ಆಗೇ ಇದ್ದರು. ಸೊ ತುಂಬಾ ಇಷ್ಟ ಆಯಿತು. ಅದು ಸ್ಟ್ರೈಟ್ ಹೆಂಗೆ ಬರಬೇಕು ಅಂತ ನೋಡ್ತಾ ಇದ್ದಾರೆ. ನನಗಂತೂ ಸಿಕ್ಕಾಪಟ್ಟೆ ಭಯ ಆಗ್ತಾಯಿತ್ತು, ನೋವಾಗಿಬಿಟ್ರೆ, ಕೈ ಊತ ಬಂದರೆ, ಜ್ವರ ಬಂದರೆ ಅಂತ. ಇದೆಲ್ಲ ನಾನು ಟ್ಯಾಟೂ ಹಾಕ್ಸ್ಕೊಂಡಿರೋರ ಹತ್ರ ಕೇಳಿರೋದು, ಆ ಥರ ಆಗುತ್ತೆ ಅಂತ ಹೇಳಿ. ಸೊ ಹಾಗಾಗಿ ಅದೊಂದು ಸ್ವಲ್ಪ ಭಯ ಇತ್ತು. ಆಮೇಲೆ ಅಲ್ಲಿ ಟ್ಯಾಟೂ ಹಾಕೋ ಕಡೆ ವ್ಯಾಕ್ಸ್ ಮಾಡಿರ್ಬೇಕಂತ. ನಾನೇನು ಕೈಗೆ ಯಾವತ್ತೂ ವ್ಯಾಕ್ಸ್ ಎಲ್ಲ ಮಾಡೋದಕ್ಕೆ ಹೋಗೋದಿಲ್ಲ. ಸೊ ಅವರೆಲ್ಲ ಸ್ವಲ್ಪ ಇದೆಲ್ಲ ಮಾಡಿದ್ರು, ಅಂದರೆ ಸ್ಪೇಸ್ಗೆ ಅಷ್ಟೇ. ನಾನು 2 ಇಂಚಿಗೆ ಕೇಳಿದ್ದೀನಿ. 2 ಇಂಚಿಗೆ ಎಷ್ಟಾಗುತ್ತೋ ಅಷ್ಟು ಫಾಂಟ್ ಬರಬೇಕು ಅಂತ. ಸೊ ಫಾಂಟೆಲ್ಲ ಅವರೇ ಇಮೇಜಸ್ ಎಲ್ಲ ಸೆಲೆಕ್ಟ್ ಮಾಡಿ ನನಗೆ ಮಾಡಿದ್ರು. ಪ್ರಿಂಟ್ ತೆಗಿತಾರೆ, ಅದಾದಮೇಲೆ ಕೈ ಮೇಲೆ ಸ್ಟಿಕ್ ಮಾಡಿಬಿಟ್ಟು ಸೇಮ್ ಅದರಲ್ಲೇ ಔಟ್ಲೈನನ್ನು ಬರೀತಾರೆ. ನಾನು ಕೇಳ್ತಾ ಇದ್ದೆ ಯಾವ ಥರ ನೋವಾಗಬಹುದು ಅಂತ ಹೇಳಿ. ಅವ್ರು ಹೇಳಿದರು ಸಣ್ಣ ಇರುವೆ ಕಚ್ಚಿದಾಗ ಹೆಂಗೆ ನೋವಾಗುತ್ತೋ ಅಷ್ಟೇ ನೋವಾಗುತ್ತೆ ಅಂತ ಹೇಳ್ಬಿಟ್ಟು. ಸೊ ನನಗೆ ಇದು ತುಂಬ ದಿನದಿಂದ ಅಂದ್ಕೊಂಡಿದ್ದೆ, ನಾನು ಹಾಕ್ಸ್ಕೋಬೇಕು ಅಂತ ಹೇಳ್ಬಿಟ್ಟು ಫೈನಲಿ ಒಂದು ಮನಸ್ಸು ಮಾಡಿ ಹೋಗಿ ಹಾಕ್ಸ್ಕೋತಾ ಇದ್ದೀನಿ. ಇದು ಅಮ್ಮ ಅನ್ನೋದು, ಮಗಳು ಅನ್ನೋದು ಒಂದು ಎಮೋಷ್ನಲ್ ಅಲ್ವಾ? ಸೊ ಯಾರೇ ಆಗಲಿ, ಇದು ನನ್ನ ಮಗಳು ಇಲ್ಲ ಅಮ್ಮ ಅಂತ ಕರೆದಾಗೆಲ್ಲ ಅಮ್ಮನಿಗೊಂದು ಎಮೋಷನಲ್ ಇರುತ್ತೆ. ಮಗಳು ಅಂತ ಅಂದಾಗ, ನನ್ನ ಮಗಳು ಅಂದಾಗ ಅದು ಇವೆರಡು ಮಧ್ಯೆ ಇದೆಯಲ್ಲ ಆ ಪ್ರೀತಿಯನ್ನು ಯಾರು ಒಂದು ಸಣ್ಣ ಮಾತಲ್ಲೇ ಇಲ್ಲ ಇದೆ ಇದೆಲ್ಲ ಹೇಳೋದಕ್ಕೆ ಆಗೋದೇ ಇಲ್ಲ. ಸೊ ಅದು ನನಗೆ ಪರ್ಸ್ನಲಿ ನನಗೆ ಹಂಗೆ ಅನಿಸುತ್ತೆ. ಸೊ ಪ್ರಗತಿಗೆ ಟೈಮ್ ಆಯಿತು, ನಾನು ಹೋಗಿ ಪ್ರಗತಿನ ಕರ್ಕೊಂಡು ಬಂದುಬಿಡ್ತೀನಿ ಅಂದರು. ಒಂದು 20 ಮಿನಿಟ್ಸ್ ಆಗುತ್ತೆ ಅಂತ ಹೇಳಿದರು. ಜಸ್ಟ್ 2 ಲೆಟರ್ ಹಾಕೋದಕ್ಕೆ 20 ನಿಮಿಷ ಆಗುತ್ತೆ ಅಂತ. ಅಂದರೆ ಅದರಲ್ಲಿ ಪ್ರೊಸೀಜರ್ ಇರುತ್ತೆ, ಅದು ಗಾಯ ಏನೂ ಆಗಬಾರ್ದಲ್ಲ ಅಂತ. ಸೊ ನಾನು ನಿಮಗೆ ಚಿಕ್ಕದಾಗಿ ಸ್ಟುಡಿಯೋ ಹೇಗಿದೆ ಅಂತ ತೋರಿಸ್ತಾ ಇದ್ದೀನಿ. ಮೋಜೋ ಅಂತ ಇರಬೇಕು ಟ್ಯಾಟೋ. ನಿಮಗೆ ಬೇಕಂತಂದರೆ ನಾನು ಇವರ ಅಡ್ರೆಸ್ ಅಥವಾ ಇನ್ಸ್ಟಾಗ್ರಾಮಲ್ಲಿ ಅವರು ನಂದು ಇದೆಲ್ಲ ಮಾಡಿದ್ದಾರೆ. ಸೊ ಟ್ಯಾಗ್ ಮಾಡಬಹುದು. ನೀವೇನಾದರೂ ಇಂಟ್ರೆಸ್ಟ್ ಇದ್ದರೆ
ಟ್ಯಾಟೂ ಹಾಕ್ಸ್ಕೊಳ್ಳೋದಕ್ಕೆ ಇಲ್ಲಿ ಬೆಸ್ಟ್ ಪ್ಲೇಸ್ ಅಂತ ನನಗೆ ಅನ್ನಿಸ್ತು. ಸೊ ನಿಮಗೇನಾದರೂ ಇಂಟ್ರೆಸ್ಟ್ ಇದ್ದರೆ ನೀವು ಕೂಡ ವಿಸಿಟ್ ಮಾಡಬಹುದು. ಈ ಥರ ಲೈಟಿಂಗ್ ಅಂದರೆ ಅವ್ರಿಗೆ ಚೆನ್ನಾಗಿ ಗೊತ್ತಾಗಬೇಕಲ್ಲ, ಫಾಂಟ್ ಲೈನ್ ಎಲ್ಲ. ಸೊ ಲೈಟಿಂಗ್ ಎಲ್ಲ ಸಖತ್ತಾಯಿತು. ಪ್ರಗತಿನ ಕರ್ಕೊಂಡು ಬಂದಮೇಲೆ ಕೇಳಿದೆ, ಚೆನ್ನಾಗಿದೆಯಾ? ಹಾಂ, ಇಷ್ಟ ಆಯ್ತಾ? ಏನು ಹೇಳಿ ಬರ್ದಿರೋದು? ಇಲ್ಲಿ ನೋಡಿ, ಇಲ್ಲಿ ಪ್ರೀತು, ಇಲ್ಲಿ ನೋಡು ಏನು ಬರ್ಸ್ಕೊಂಡಿದ್ದೀನಿ. ಮುಟ್ಬೇಡ ನೀನು. ಪ್ರೀತಮ್ ಹಿಂದೆ ಎಲ್ಲ ಕೂತ್ಕೊಳ್ಳೋಕ್ಕಾಗಲ್ಲ. ಮುಂದೆ ಇಲ್ಲಿ ಅಲ್ಲಿ ಮುಂದೆ ಹೋಗೋ ಗಾಡಿ ಎಲ್ಲ ನೋಡಿಕೊಂಡು ಹಾಯ್ ಬಾಯ್ ಮಾಡಿಕೊಂಡು ಅದೆಲ್ಲ ಬೇಡು, ನೀ ಆಡಕ್ಕೆ ಬೇಕಾ? ಸೊ ಫ್ರೆಂಡ್ಸ್, ತುಂಬ ದಿನದ ಆಸೆ ಅಂತ ಇವತ್ತು ನಾನು ಟ್ಯಾಟೂ ಹಾಕ್ಸ್ಕೊಂಡು ಬಂದೆ. ಈ ಥರ ರ್ಯಾಪ್ ಮಾಡಿದ್ದಾರೆ. ನಾನು ಟ್ಯಾಟೂ ಅಂತಂದರೆ ಸುಮ್ಮನೆ ಹೋಗೋದು, ಒಂದು ಟ್ಯಾಟೂ ಹಾಕ್ತಾರೆ, ಹಾಕ್ಸ್ಕೊಂಡು ಬರೋದು ಅಷ್ಟೇ, ಮುಗೀತು. ಅದು ಹಾಗೆ ಕೈ ಮೇಲೆ ಹಚ್ಚೆ ಥರ ಉಳಿದ್ಬಿಡತ್ತೆ ಅಂತ ಅವ್ರು ಹೇಳಿದ್ರು. ಅದನ್ನು ಒಂದು 15 ದಿನ ನೀವು ಹೆಂಗೆ ಕೇರ್ ಮಾಡ್ತಿರಲ್ಲ, ತುಂಬ ಇಂಪಾರ್ಟೆಂಟು. ಇನ್ಫೆಕ್ಷನ್ ಆಗಬಾರ್ದು. 15 ಡೇಸ್. ಮತ್ತು ಈಗ ಫಸ್ಟು 2 ವಾಶ್, ಇವಾಗ ಒಂದು 2 ಅವರ್ಸ್ ಆದಮೇಲೆ ವಾಶ್ ಮಾಡೋಕ್ಕೆ ಹೇಳಿದ್ದಾರೆ, ಜಸ್ಟ್ ಪ್ಲೇನ್ ವಾಟರಲ್ಲಿ. ಅದಾದಮೇಲೆ ನಾಳೆ ಬೆಳಗ್ಗೆ ಹೇಳಿದ್ದಾರೆ. ನನಗೊಂದು ಇನ್ಸ್ಟ್ರಕ್ಷನ್ಸ್ ಒಂದು ಇದನ್ನು ಕೊಟ್ಟಿದ್ದಾರೆ. ಡೌಟ್ ಆದರೆ ಕಾಂಟ್ಯಾಕ್ಟ್ ಮಾಡಿ ಕೂಡ ಕೇಳ್ಬೋದು ಅಂತ ಹೇಳಿದ್ರು. ತುಂಬ ಚೆನ್ನಾಗಿ ಇದು ಮಾಡಿದ್ರು, ನಂಗೆ ತುಂಬ ಇಷ್ಟ ಆಯಿತು. ಆಮೇಲೆ ತುಂಬ ಹೈಜೀನ್ ಆಗಿದ್ರು, ಮತ್ತು ಯೂಸ್ ಮಾಡೋ ಇನ್ಸ್ಟ್ರೂಮೆಂಟ್ ಏನಿದೆ ಅಲ್ಲ ಅದೆಲ್ಲ ತುಂಬ ನನಗೆ ನೋಡಿ, ಇದು ಎಕ್ಸ್ಪೈರಿ ಡೇಟು ನಾವು ಇಲ್ಲಿ ತರಿಸಿರೋದು ಈ ಮಾಡೆಲ್ ಅಂತ ಎಲ್ಲ ತೋರಿಸ್ಬಿಟ್ಟೆ ಮಾಡಿದ್ರು. ಸೊ ನಂಗೆ ಸ್ವಲ್ಪ ಭಯ ಇತ್ತು, ಎಕ್ಸ್ಪರ್ಟ್ ಇರೋ ಕಡೆನೇ ಮಾಡಿಸ್ಬೇಕು, ಮತ್ತು ಏನಾದರೂ ಸೈಡ್ ಎಫೆಕ್ಟ್ಸ್ ಆದರೆ ಅಂತ. ಸೊ ನಾನು ಹೋಗಿದ್ದಕ್ಕೂ ನನಗೆ ಒಳ್ಳೆಯ ಇದು ಸಿಕ್ತು. 2 ಅವರ್ಸ್ ಆದಮೇಲೆ ವಾಶ್ ಮಾಡ್ತೀನಿ. ಆಮೇಲೆ ಯಾವುದೇ ಕಾರಣಕ್ಕೂ ಕೈಯಲ್ಲಿ ಅಂತಂದರೆ ಏನಂತ ಹೇಳ್ತೀವಿ, ಸೋಪ್ ಯೂಸ್ ಮಾಡೋದು, ಕೆಮಿಕಲ್ಸ್ ಯೂಸ್ ಮಾಡೋದು, ಬಾಡಿ ಲೋಷನ್ ಯೂಸ್ ಮಾಡೋದು, ಬಿಸಿಲಿಗೆ ಹೋಗಬಾರ್ದು ಅಂತ ಹೇಳಿದ್ದಾರೆ. ಅಂದರೆ ಡೈರೆಕ್ಟ್ ಸನ್ಲೈಟು ಇದ್ರ ಮೇಲೆ ಬೀಳಬಾರ್ದಂತೆ. ಅವರು ನೀಡಲಲ್ಲಿ ಮಾಡಿರ್ತಾರಲ್ಲ, ಇನ್ಫೆಕ್ಷನ್ ಆಗೋ ಚಾನ್ಸಸ್ ಇರುತ್ತೆ. ಇನ್ಫೆಕ್ಷನ್ ಆದರೆ ಕಷ್ಟ ಅಲ್ವಾ? ಸೊ ಹಾಗಾಗಿ ಟ್ಯಾಟೂ ಹಾಕ್ಸ್ಕೊಳ್ಳೋದು ಮುಖ್ಯ ಅಲ್ಲ, ಅದನ್ನೊಂದು 15 ದಿನ ಕೇರ್ ಮಾಡೋದು ತುಂಬ ಇಂಪಾರ್ಟೆಂಟ್ ಅಂತ ಅನಿಸ್ತು. ಪೇಯ್ನ್ ಏನಾಗಲಿಲ್ಲ. ನಿಜವಾಗ್ಲೂ ನೀವು ನನ್ನ ನೋಡಿದ್ರೆ ಗೊತ್ತಾಗುತ್ತೆ. ನಾನು ಅಂದ್ಕೊಂಡೆ ಸ್ವಲ್ಪ ನನಗೆ ಪಿನ್ನಲ್ಲಿ ಚುಚ್ಚಿದಂಗೆ ಆಗುತ್ತೆ ಅಂತ ಅಂದರು. ಅದು ಕೂಡ ಪೇಯ್ನೇ ಅಲ್ವಾ ಅಂತ ಅಂದ್ಕೊಂಡೆ. ಅವ್ರು ಹೇಳಿದ್ರು ಇಲ್ಲ, ಇರುವೆ ಅಷ್ಟು ನೋವಾಗುತ್ತೆ ಅಂತ. ಮೊದಲಿತ್ತು, ಇವಾಗ ಇಂಪ್ರೂವ್ ಆಗಿದೆ ಅಲ್ಲ ಇದೆಲ್ಲ. ಸೊ ಹಂಗಾಗಿ ಅಷ್ಟು ಪೇಯ್ನ್ ಆಗಲ್ಲ ಅಂತ ಅಂದರು. ನಾನು ಇದು ವಾಶ್ ಮಾಡಿದ್ಮೇಲೆ ತೋರಿಸ್ತೀನಿ ಹೆಂಗೆ ಕಾಣಿಸ್ತಾ ಇದೆ ಅಂತ. ಇದು ಸಾಕು, ನಿಮ್ಮ ಕೈಗೆ ಎಷ್ಟು ಸಾಕು. ತುಂಬ ದಪ್ಪ ಆದರೆ ಅದು ಇನ್ನೂ ಹಳೇದಾಗ್ತಾ ಆಗ್ತಾ ಇನ್ನೂ ದಪ್ಪ ಸೈಜ್ ತಿಕ್ಕಾಗತ್ತಂತೆ, ಅದಕ್ಕೆ ಇಷ್ಟು ಅಂತ ಹೇಳಿದ್ರು. ನಾನು ಆಮೇಲೆ ತೋರಿಸ್ತೀನಿ ಹೆಂಗೆ ಕಾಣಿಸ್ತಾ ಇದೆ ಅಂತ ಹೇಳಿ, ಓಕೆನಾ? ಒಂದು 15 ಡೇಸ್ ತುಂಬಾ ಕೇರ್ ಮಾಡಬೇಕು ಅಂತ ಹೇಳಿದರು. ಬಟ್ ಈಗ ಆಲ್ರೆಡಿ ಬಂದು ಅಡುಗೆ ಮಾಡಬೇಕು, ಸ್ವಲ್ಪ ಕೆಲಸ ಅದು ಇದು ಎಲ್ಲ ಆಯಿತು. ಅವರು ಹೇಳಿದರು ಸ್ವಲ್ಪನೂ ಡಸ್ಟ್ ಅಥವಾ ಹೊರಗಡೆಯಿಂದ ಬಂದ ತಕ್ಷಣ ಯಾರಾದರೂ ಮುಟ್ಟೋದು ಅದೆಲ್ಲ ಮಾಡಬೇಡಿ ಅಂತ ಹೇಳಿದರು. ಸೊ ನೋಡಬೇಕು ಹೆಂಗೆ ಕೇರ್ ಮಾಡ್ತೀನಿ ಅಂತ. ಸೊ ನಾನಿದು 8:30 ವಾಶ್ ಮಾಡಿದೆ. ಇದರಲ್ಲಿ ಉಲ್ಟಾನೇ ಕಾಣಿಸ್ತಾ ಇದೆ. ಅದು ಮಿರರ್ ಕ್ಯಾಮ್ರಾ ಆಫ್ ಮಾಡೋಕ್ಕೆ ಆಗ್ತಾಯಿಲ್ಲ. ನಾನು ಬೇಳೆ ಸಾಂಬಾರು ಮಾಡಿ ರೈಸ್ ಮಾಡಿದೆ. ಸರಿ, ಎಲ್ಲ ಊಟ ಮಾಡಿದ್ರು. ನಮ್ಮ ಮನೆಯವ್ರಿಗೆ ಗೊತ್ತಿಲ್ಲ, ಸಡನ್ನಾಗಿ ಇದನ್ನು ಬುಕ್ ಮಾಡಿದ್ದಾರೆ, ನಾನ್ ವೆಜ್ಜು. ಸೊ ಪ್ರಾನ್ಸು. ಇವಾಗ ಅದನ್ನು ಕಬಾಬ್ ಮಾಡೋಣ, ಮ್ಯಾರಿನೇಟ್ ಮಾಡಿಡು ಅಂತ ಹೇಳಿದರು. ಸೊ ಇವ್ರು ಹೇಳಿದರು ಜಾಸ್ತಿ ಎಲ್ಲ ನೀರಲ್ಲೆಲ್ಲ ಆಡಬೇಡಿ ಅಂತ. ಇದು ಬೇಬಿ ಆಯಿಲ್ ಅಪ್ಲೈ ಮಾಡೋಕ್ಕೆ ಹೇಳಿದ್ದಾರೆ. ಏನಾದರೂ ಇನ್ಫೆಕ್ಷನ್ ಆದರೆ ಅಂತ ಭಯ ನನಗೆ. ಸೊ ಏನಾದರೂ ಆಗಲಿ, ಇದಕ್ಕೆ ಏನು ಮ್ಯಾರಿನೇಷನ್ ಏನಿಲ್ಲ. ಸೊ ನೀರು ವಾಶ್ ಮಾಡಬೇಕಾದ್ರೆಲ್ಲ ಟಚ್ ಆಗುತ್ತೆ ಅಂತ ನಾನು ಕ್ಲೀನಾಗಿ ವಾಶ್ ಮಾಡ್ಕೊಂಡಿದ್ದೀನಿ. ಸೊ ಇದಕ್ಕೆ ಏನಿಲ್ಲ, ಇವಾಗ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಖಾರದ ಪುಡಿ, ರೆಡಿಮೇಡ್ ಇದೆ ಕಬಾಬ್ ಪೌಡರ್, ಅದನ್ನೇ ಹಾಕ್ಕೊತೀನಿ. ಅದಕ್ಕೆ ಎಕ್ಸ್ಟ್ರಾ ಬೇಕು ಅಂತಂದರೆ ಸ್ವಲ್ಪ ಚಿಲ್ಲಿ ಪೌಡರು ಆ ಥರ ಏನಾದರೂ ಎಕ್ಸ್ಟ್ರಾ ಹಾಕ್ಬಿಟ್ಟು, ಸ್ವಲ್ಪ ನಿಂಬೆಹಣ್ಣಿಲ್ಲ, ನಿಂಬೆಹಣ್ಣು ಇನ್ನೇನು ಡೀಪ್ ಫ್ರೈ ಮಾಡಬೇಕಾದ್ರೆ ಹಾಕಿದ್ರೆ ಆಗುತ್ತೆ. ಸೊ ಅದನ್ನೆಲ್ಲ ಮಿಕ್ಸ್ ಮಾಡಿಬಿಟ್ಟು ಎತ್ತಿಟ್ಕೊತೀನಿ. ಸೊ ಎಲ್ಲ ಮುಗಿದು ಮಕ್ಕಳೆಲ್ಲ ಊಟ ಮಾಡಿ 9:30 ಆಗೋಗಿತ್ತು. ಆವಾಗ ತಾನೇ ನನ್ನ ಹಸ್ಬೆಂಡ್ ಗೊತ್ತಿಲ್ಲ, ಆನ್ಲೈನಲ್ಲಿ ಆರ್ಡರ್ ಮಾಡಿದರು. ಸರಿ ಆಯಿತು, ಮ್ಯಾರಿನೇಟ್ ಮಾಡಿ ಇಟ್ಬಿಡೋಣ, ಅವ್ರು ಬಂದಮೇಲೆ ಅದು ಫ್ರೈ ಮಾಡ್ಕೊಂಡು ತಿಂತಾರೆ ಅಂತ ಹೇಳ್ಬಿಟ್ಟು ಪ್ರಗತಿ ಊಟ ಮಾಡೋಷ್ಟೊತ್ತಿಗಾಗಲೇ ಮಲ್ಕೊಂಡಿದ್ದಾಯಿತು. ಬೆಳಗ್ಗೆ ಮತ್ತೆ ಸ್ಕೂಲ್ ಅಂತಂದರೆ ಬೇಗನೆ ಹೋಗಬೇಕಲ್ಲ ಸ್ಕೂಲ್ಗೆ. ಸೊ ಹಾಗಾಗಿ ಪ್ರೀತಮ್ ಒಬ್ಬ ಎದ್ದಿದ್ದ, ಪ್ರೀತಮ್ನ ಕೂಡ ಊಟ ಮಾಡಿಸಿ ಮಲ್ಸೋಣ ಅಂತ ಹೇಳಿ ಎಲ್ಲ ರೆಡಿ ಮಾಡಿಕೊಂಡೆ. ಇನ್ನು ನನ್ನ ಹಸ್ಬೆಂಡ್ ಬಂದಮೇಲೆ ಅವ್ರಿಗೆ ಸ್ವಲ್ಪ ಫ್ರೈ ಮಾಡಿಕೊಟ್ಬಿಡ್ತೀನಿ, ಅಲ್ಲಿಗೆ ಆಗುತ್ತೆ. ನಾನು ಒಂದು ವಿಚಾರ ನಿಮ್ಮ ಹತ್ರ ಮಾತಾಡಬೇಕಿತ್ತು. ತುಂಬ ಸರಿ ಇದು ಬಂದಿದೆ, ಪ್ರೀತಮ್ ಹುಟ್ಟಾಗಿಂದ ಇದೇ ಪ್ರಶ್ನೆ. ಪ್ರೀತಮ್ ಹುಟ್ಟಕ್ಕೆ ಮುಂಚೆಗೆ ಈ ಪ್ರಶ್ನೆ ಯಾರಿಗೂ ಬಂದಿರಲಿಲ್ಲ. 2ನೇ ಮಗು ಆದಮೇಲೆ ಸಹಜವಾಗಿ ಬರುತ್ತೋ ಇಲ್ಲೋ ಗೊತ್ತಿಲ್ಲ. ಬಟ್ ನೀವು ಮಾತಾಡ್ತಾ ಇದ್ದೀರಲ್ಲ, ನೀವು ಕಮೆಂಟ್ ಮಾಡ್ತಿದ್ದೀರಲ್ಲ, ಪ್ರಗತಿಗೆ ನಿಮಗೆ ಪ್ರಗತಿ ಮೇಲೆ ಪ್ರೀತಿ ಇಲ್ಲ ಅಥವಾ ಪ್ರಗತಿಗೆ ನೀವೇನೋ ಅದು ಒಬ್ಬ ಮನುಷ್ಯನ ಜೀವನನೇ ಹಾಳು ಮಾಡುತ್ತೆ. ದಯವಿಟ್ಟು ಯೋಚನೆ ಮಾಡಿ ಕಮೆಂಟ್ ಮಾಡಿ. ಯಾಕೆ ಅಂತಂದ್ರೆ ಅದನ್ನ ಅನುಭವಿಸಿ ಬಂದಿರೋಳು ನಾನು. ನನಗೆ ಗೊತ್ತು ಈ ಥರ ಮಾತುಗಳು ಒಂದು ಮಗು ಮುಂದೆ ಹೇಳಿದ್ರೆ ಆ ಮಗುದು ಆಲೋಚನೆ ಯಾವ ಮಟ್ಟಕ್ಕೆ ಹೋಗುತ್ತೆ ಅನ್ನೋದಕ್ಕೆ ನಾನು ಬೆಸ್ಟ್ ಎಕ್ಸಾಂಪಲ್ ಲೈವ್ ಆಗೇ ನಾನು ನೋಡ್ಕೊಂಡು ಬಂದಿದ್ದೀನಿ. ಸೊ ದಯವಿಟ್ಟು ಹೇಳ್ತಾ ಇದ್ದೀನಿ,
ನನ್ನ ಕಮೆಂಟ್ಸ್ನ ನನ್ನ ಮಗಳು ಓದೋದು ಬಿಡೋದು, ಇನ್ನೊಬ್ರು ಬಂದು ಈ ಥರ ಕಮೆಂಟ್ಸ್ ಹೇಳಿದ್ರು ಅನ್ನೋದು ನಾನು ನನ್ನ ಮಗಳು ಮುಂದೆ ಮಾತಾಡೋದಲ್ಲ. ಇದು ನಿಮ್ಮ ಲೈಫಲ್ಲಿ ಅಥವಾ ನಿಮ್ಮ ಅಕ್ಕಪಕ್ಕದಲ್ಲಿ ಯಾರ ಹತ್ರನೂ ದಯವಿಟ್ಟು ನಿನಗೆ ಆ ಮಗು ಅಂದರೆ ಇಷ್ಟ, ನನಗೆ ಈ ಮಗು ಇಷ್ಟ ಇಲ್ಲ, ಈ ಮಗು ನೀನು ಹಿಂಗೆ ಮಾಡ್ತಾ ಇಲ್ಲ, ದಯವಿಟ್ಟು ಯಾವ ಮಕ್ಕಳು ಮುಂದೆ ದಯವಿಟ್ಟು ಮಾತಾಡಬೇಡಿ. ಅದ್ರದ್ದು ಎಫೆಕ್ಟನ್ನು ನೀವು ಊಹೆ ಮಾಡೋಕ್ಕೂ ಸಾಧ್ಯ ಇಲ್ಲ, ಅಷ್ಟ್ರ ಮಟ್ಟಿಗೆ ಹೋಗಿ ನಿಲ್ಲತ್ತದು. ನಾನು ಇದನ್ನು ಬೆಸ್ಟಾಗಿ ನಾನು ಅನುಭವಿಸಿರೋದಕ್ಕೆ ನಾನು ನಿಮಗೆ ಹೇಳ್ತಾ ಇದ್ದೀನಿ. ಓಕೆನಾ? ದಯವಿಟ್ಟು ಇಟ್ಸ್ ಮೈ ರಿಕ್ವೆಸ್ಟ್. ನನಗೆ ಅಂದಂಗೆ ದಯವಿಟ್ಟು ಯಾರಿಗೂ ಅನ್ನಕ್ಕೆ ಹೋಗ್ಬೇಡಿ. ಇದು ನಿಮಗೆ ಸಣ್ಣ ವಿಚಾರ ಇರಬಹುದು, ಆದರೆ ಲೈಫಲ್ಲಿ ತುಂಬ ದೊಡ್ಡದಾಗಿ ಇದು ಬೆಳೆಯುತ್ತೆ. ಅಂದರೆ ಲೈವಾಗಿ ಬೇರೆ ಮಕ್ಳ ಮುಂದೆ ಏನಾದರೂ ಹೇಳ್ಬಿಟ್ಟಿರಾ ಅಂತ. ಒಬ್ರು ಕಮೆಂಟ್ ಮಾಡಿದ್ರು, ನಿಮ್ಗೆ ಆಟಿಟ್ಯೂಡು ನೋ ಡೌಟು, ಪ್ರಗತಿಗೆ ನೀವು ಪ್ರೀತಿನೇ ತೋರಿಸಲ್ಲ ಅಂತ. ಹೆಂಗ್ರಿ ನೀವು ನನ್ನ ಮಗನ್ನ ಇದು ಮಾಡಿ ಪ್ರೀತಿನ ಹೆಂಗೆ ತೂಕ ಮಾಡ್ತಾ ಇದ್ದೀರ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ಹೌದು, ನಾನು ಸೋಷಿಯಲ್ ಮೀಡಿಯಾದಲ್ಲಿ ಯೂಟ್ಯೂಬಲ್ಲಿ ತುಂಬ ಅವಾಯ್ಡ್ ಮಾಡ್ತೀನಿ ಪ್ರಗತಿನ. ಈಗ ರೀಸೆಂಟಾಗಿ ನನ್ನ ಮಗಳು ಒಂದು 5th ಸ್ಟ್ಯಾಂಡರ್ಡ್ ಬಂದಾಗಿಂದ ನಾನು ತುಂಬ ಅವಾಯ್ಡ್ ಮಾಡ್ತೀನಿ. ನನ್ನ ಮಗಳನ್ನ ತೋರಿಸಲ್ಲ ನಾನು. ಅದು ಒಂದು ರೀಸನ್. ಅದು ನನ್ನ ತಾಯಿಯಾಗಿ ನನಗೆ ಅದು ಅನಿಸ್ತು, ನನ್ನ ಮಗಳನ್ನ ಜಾಸ್ತಿ ತೋರಿಸ್ಬಾರ್ದು ಅಂತ ನಾನು ತೋರಿಸ್ತಾ ಇಲ್ಲ. ಪ್ರೀತಿ ತೋರಿಸೋದಕ್ಕೆ ಆ್ಯಟಿಟ್ಯೂಡ ನನಗೆ ಅದು ಲೈನ್ನ ಇದು ಮಾಡ್ಕೊಳ್ಳೋಕ್ಕೆ ಆಗ್ತಾ ಇಲ್ಲ. ಸೊ ಅದಕ್ಕೆ ಒಂದು ಇಷ್ಟು ಜನ ಲೈಕ್ ಮಾಡಿ ಹಿಂದೆನೇ ಕಮೆಂಟ್ಸ್, ಅವ್ರ ಕಮೆಂಟ್ಸ್ಗೆ ನೀವು ಸಾಥ್ ಕೊಡೋ ಥರ ಮತ್ತೆ ಕಮೆಂಟ್ಸ್ ಮಾಡೋದು. ಸೊ ಇದು ನಿಮಗೆ ಎಷ್ಟು ಸರಿ ಅನ್ನಿಸ್ತು ನನಗೆ ಗೊತ್ತಿಲ್ಲ, ಬಟ್ ಅದು ನನ್ನ ಮನಸ್ಸಿಗೆ ತುಂಬಾ ನೋವಾಯಿತು. ನನ್ನ ಮಗಳಿಗೆ ನಾನು ಏನು ಮಾಡಬೇಕಂತ ಇವತ್ತಿಂದ ಹಿಡಿದು ನನ್ನ ಮಗಳಿಗೆ ಇನ್ನು 15 ವರ್ಷಕ್ಕೆ ನಾನು ಏನು ಮಾಡಬೇಕಂತಲೂ ಯೋಚನೆ ಮಾಡ್ತಾ ಇರ್ತೀನಿ. ಸೊ ಅದನ್ನೆಲ್ಲ ನಾನು ನಿಮಗೆ ಹೇಳಲೇಬೇಕಂತ ಏನೂ ಇಲ್ಲ. ಒಬ್ರು ತಾಯಿಯಾಗಿ ಯೋಚನೆ ಮಾಡಿ ಅಲ್ಲ. ನಿಮಗೂ 2 ಮಕ್ಕಳಿತ್ತು. ಒಬ್ಬರು ನನ್ನ ಮಗಳಿಗೆ ಈಗ ಏಜ್ 11 ವರ್ಷ, ಒಂದು ಮಗು 2 ವರ್ಷ. ಇಬ್ರಿಗೂ ನಾವು ಒಂದೇ ಥರ ನೋಡ್ಕೊಳಕ್ಕಾಗತ್ತಾ? ಸುಮಾರು ನನ್ನ ಮಗಳಿಗೆ 8 ವರ್ಷ, ಇವನಿಗೆ 2 ವರ್ಷ ಅಂತಂದರೆ ನನ್ನ ಮಗಳಿಗೆ 9 ವರ್ಷ ಆಯಿತಾ. ನಾನು ಕನ್ಸೀವ್ ಆದಾಗ 9 ಇಯರ್ಸ್ವರೆಗೂ ನನ್ನ ಲೈಫನ್ನು ನನ್ನ ಮಗಳ ಹಿಂದೆ, ನನ್ನ ಬೆನ್ನಿಂದೆ ಒಂದು ಬ್ಯಾಕ್ ಪ್ಯಾಕ್ ಇಟ್ಕೊಂಡಿರ್ತಾರಲ್ಲ ಆ ಥರ 9 ವರ್ಷ ನನ್ನ ಮಗಳನ್ನ ನಾನು ಹಿಂಗೆ ಬೆನ್ನಿಂದನೇ ಇಟ್ಕೊಂಡು ನೋಡ್ಕೊಂಡಿದ್ದೀನಿ. ಎಲ್ಲೋ ಬಿಟ್ಟಿಲ್ಲ, 1 ಸೆಕೆಂಡ್ ಬಿಟ್ಟಿರ್ತಾ ಇರಲಿಲ್ಲ. ಮಗಳು ಅನ್ನೋದು ಒಂದು ಎಮೋಷನ್ನು. ನನ್ನ ಪ್ರೆಗ್ನೆನ್ಸಿಯಲ್ಲಿ ನೀವು ವಿಡಿಯೋ ನೋಡಿರ್ತೀರೋ ಇಲ್ವಾ ನನಗೆ ಗೊತ್ತಿಲ್ಲ. ನಾನು ಯಾರೂ ಕೇರ್ ಮಾಡಿಲ್ಲ, ನನ್ನ ಮಗಳು ನನ್ನ ಅಷ್ಟು ಕೇರ್ ಮಾಡಿದ್ರು. ಇಟ್ಸ್ ಓಕೆ ನಿಮ್ಗೆ ಏನೇನು ಅನ್ಸುತ್ತೋ ನೀವು ಮಾತಾಡೋರು ಬಾಯಿನೆಲ್ಲ ಮುಚ್ಚೋಕ್ಕಾಗಲ್ಲ. ಈ ಥರ ಏನಾದರೂ ಮಾತಾಡಿದಾಗ ನಾವೇನಾದರೂ ಒಂದು ಹಿಂಗಲ್ಲ ಹಂಗೆ ಅಂತ ಕಮೆಂಟ್ ಕೊಡೋಕೆ ಹೋದರೆ ನೀವು ನೆಗೆಟಿವ್ ಆಗಿ ಯಾಕೆ ತೊಗೊತೀರಾ? ನಮ್ಮ ಸಜೆಷನ್ ಅಂತ ತೊಗೊಳ್ಳಿ. ನಾವು ನಿಮ್ಮ ವಿಡಿಯೋ ನೋಡ್ತಾ ಇದ್ದೀವಿ, ನನ್ನಿಂದ ನೀವು ಬೆಳೀತಾ ಇದ್ದೀರಾ, ನಮ್ಮಿಂದನೇ ನೀವು ಬೆಳೀತಾ ಇರೋದು ಅಂತ 100% ಒಪ್ಕೊತೀನಿ. ಬಟ್ ನೆಗೆಟಿವ್ ಆಗೇ ತೊಗೋಬೇಕಲ್ವಾ? ನೀವು ನೆಗೆಟಿವ್ ಆಗಿ ಮಾತಾಡ್ಬಿಟ್ಟು ಅದನ್ನ ಸಜೆಷನ್ ಅಂತ ತೊಗೊಳ್ಳಿ ಅಂತ ಅಂದರೆ ಹೆಂಗಾಗತ್ತೆ? ನಾನು ಇರೋದೇ ಹಿಂಗೆ, ಪವಿತ್ರ ಅನ್ನೋ ಕ್ಯಾರೆಕ್ಟರ್ ಇರೋದೇ ಹಿಂಗೆ. ನನ್ನ ಹಗ್ ಮಾಡೋದು, ಕಿಸ್ ಮಾಡೋದು, ಕ್ಯಾಮ್ರಾ ಮುಂದೆ ಬಂದು ಬೇಕಂತ ಅದು ನಾನು ಬರಲ್ಲ, ನಾನು ಮಾಡಲ್ಲ. ಅಷ್ಟಕ್ಕೆ ನೀವು ಅದಕ್ಕೆ ಪ್ರೀತಿನೇ ಇಲ್ಲ, ಮಗಳನ್ನೇ ಒಂಥರ ನೋಡ್ತೀರಾ, ಮಗನ್ನೇ ಒಂಥರ ನೋಡ್ತೀರಾ, ಯಾವಾಗಲೂ ಪ್ರೀತಮ್ನೇ ತೋರಿಸ್ತೀರಾ ಅಂತ ಅಂದರೆ. ಈಗ ಒಂದು 2 ಅವರ್ಸಿಂದ ನನ್ನ ಕಾಲ್ ಹತ್ರನೇ ಬಿದ್ದಿದ್ದಾನೆ. ತೋರಿಸ್ಬೇಡಿ ಅಂತ ಅಂದರೆ ನಾನು ಅವನ್ನ ಹಿಂಗೆ ತೋರಿಸ್ತಲ್ಲ, ಅವಾಯ್ಡ್ ಮಾಡಲಿ. ಅಡುಗೆ ಮಾಡ್ತಾ ಇದ್ದೀನಿ, ಏನೋ ಕೆಲಸ ಮಾಡ್ತಾ ಇದ್ದೀನಿ, ನನ್ನ ಬುಡದ ಹತ್ರನೇ ಇರ್ತಾನೆ, ಹೋಗೋದೇ ಇಲ್ಲ. 2 ವರ್ಷದ ಮಗು. ಇನ್ನೊಂದು ವರ್ಷ ಸ್ಕೂಲಿಗೆ ಹೋದರೆ ಅವನಿಗೂ ನನಗೂ ಸ್ವಲ್ಪ ಇದಾಗತ್ತೆ. ಬಟ್ ಯೋಚನೆ ಮಾಡ್ತಾ ಇದ್ದೀರಲ್ಲ ನೀವು ನಿಜವಾಗ್ಲೂ. ನನಗೆ ಹೊರಗಡೆ ಹೋಗಿದ್ದೆ, ಅಲ್ಲಿ ಸಡನ್ನಾಗಿ ಓಪನ್ ಮಾಡಿದೆ. ಒಂದು ಕ್ಷಣ ಭಾರ ಆಗೋಯ್ತು. ಲಾಸ್ಟ್ ಟೈಮು ಮದರ್ಸ್ ಡೇಗೆ ನನ್ನ ಮಗಳು ಗಿಫ್ಟ್ ಕೊಟ್ಟಾಗೂ ಇದೇ ಥರ ಕಮೆಂಟ್ ಮಾಡಿದ್ರಿ. ಒಬ್ಬರು ಬಂದು, ಅಕ್ಕ ಪ್ರಗತಿಗೆ ಕಮೆಂಟ್ಸ್ನ ತೋರಿಸ್ಬೇಡಿ, ಅಮ್ಮ ಮಗಳು ಬಾಂಧವ್ಯನೇ ಹಾಳು ಮಾಡೋ ಅಂತ ಕಮೆಂಟ್ಸ್ ಹಾಕಿದ್ದಾರೆ ಇಲ್ಲೆಲ್ಲ ಅಂತ. ದಯವಿಟ್ಟು ನಂದು ಬಿಟ್ಟಾಕಿ ಆಯ್ತಾ. ನಾನು ನಂದನ್ನು ಕ್ಯಾರ ಮಾಡ್ತಾ ಇಲ್ಲ. ನಿಮ್ಮ ಲೈವಲ್ಲಿ ಎದುರುಗಡೆ ಯಾವ ಮಗು ಹತ್ರನೂ ವಿಚಾರ ಮಾತಾಡಬೇಡಿ ದಯವಿಟ್ಟು. ಇಟ್ಸ್ ರಿಕ್ವೆಸ್ಟ್ ಅನ್ಕೊಳ್ಳಿ. ಯಾಕೆ ಅಂತಂದರೆ ಅದ್ರದ್ದು ತೀವ್ರತೆ ಎಷ್ಟು ಕೆಟ್ಟದಾಗಿರತ್ತೆ ಅಂತ ಅಂದರೆ, ಆ ಮಗು ತಲೆಯಲ್ಲಿ ಕುತ್ಕೊಂಡು ಬಿಟ್ರೆ ಅಮ್ಮ ಮಗಳು ಅನ್ನೋದು ಉಳಿಯೋದೇ ಇಲ್ಲ ಅಲ್ಲಿ. ಓಕೆನಾ? ಇಟ್ಸ್ ಮೈ ರಿಕ್ವೆಸ್ಟ್. ದಯವಿಟ್ಟು ಈ ಥರ ಆಲೋಚನೆ ಮಾಡಬೇಡಿ. ಈ ಥರ ಯೋಚನೆಗಳನ್ನ ಅಲ್ಲಲ್ಲೇ ನೀವೇ ಚೂಟ್ ಹಾಕ್ಬಿಡಿ. ಕೆಟ್ಟದದು, ನೆಗೆಟಿವ್ ಅದು. ಓಕೆನಾ? ಸೊ ನನ್ನ ಮಗಳು ನನಗೋಸ್ಕರ ಏನೋ ಮಾಡ್ತಾರೆ. ಅಳ್ಬೇಕಾದ್ರೆ ನೀವು ಸಮಾಧಾನ ಮಾಡಲಿಲ್ಲ ಅಂತಲ್ಲ, ಅದಕ್ಕೂ ಮುಂಚೆ ವಿಡಿಯೋ ನೀವು ನೋಡಿಲ್ಲ, ನಾನು ಮಾಡಲಿಲ್ಲ. ಲಾಸ್ಟಲ್ಲಿ ನನಗೆ ಅವಾಗ ಕ್ಯಾಮ್ರಾ ಕೈಯಲ್ಲೇ ಇತ್ತು, ನಾನು ಮಾಡಲಿಲ್ಲ. ಅದಕ್ಕೂ ಮುಂಚೆಗೆ ಏನೋ ಹೇಳ್ಕೊಂಡು ಇನ್ನೂ ಎಲ್ಲ ಹತ್ತಿದುಂಟು. ನಾನು ಸಮಾಧಾನ ಮಾಡಿದ್ದೀನಿ. ಎಂಡಿಂಗ್ ಕ್ಲಿಪ್ ಅಷ್ಟೇ ನೀವು ನೋಡಿರೋದು. ಓಕೆನಾ? ಸರಿ ನಿಮ್ಮ ಇದರಲ್ಲಿ ನೀವು ಮಾತಾಡ್ತಾ ಇರ್ತೀರಾ. ನಾನು ಎಲ್ಲೋ ಹೋದೆ, ಅಪ್ಪ ಅಮ್ಮ ಎಲ್ಲರನ್ನೂ ಬಿಟ್ಟು 1 ವರ್ಷದ ಮಗು ತೊಗೊಂಡಲ್ಲ ಹೋಗಿ ಆ ಮಗುನ ನಾನು ನೋಡ್ಕೊಂಡಿದ್ದೀನಿ. ನೋಡಿ ಎಲ್ಲರೂ ಹೇಳ್ತಾ ಇದ್ರು ಮಗು ಸಾಕಾಗಲ್ಲ ಅಂತ.
ಗೊಂಬೆ ಥರ ಇದ್ಲು ನನ್ನ ಮಗಳು. ಬೇಕಂದ್ರೆ ಕೆಲವೊಂದಿಷ್ಟು ಫೋಟೋಸ್ ಹಾಕ್ತೀನಿ ನೋಡಿ ನೀವು. ಆ ಗೊಂಬೆನ ನಾನು ಜೋಪಾನ ಮಾಡಿದ್ದು ನನಗೆ ಮಾತ್ರನೇ ಗೊತ್ತು. ನನ್ನ ಮಗಳು ಸ್ಕೂಲಿಗೆ ಹೋದಾಗ ಎಷ್ಟು ಹತ್ತಿದ್ದೀನಿ ಫಸ್ಟ್ ಡೇ. ನನ್ನ ಜೊತೆ 3 ವರ್ಷ ಕಂಟಿನ್ಯೂಸ್ ಆಗಿ ಇದ್ಬಿಟ್ಟು ಸಡನ್ನಾಗಿ ಸ್ಕೂಲಿಗೆ ಬಿಟ್ಟಾಗ ಮನೇಲಿ ಫುಲ್ ಡೇ ಹತ್ತಿದ್ದೀನಿ. ಸೊ ಏನ್ರಿ ಮಾತಾಡ್ತಾ ಇದ್ದೀರಾ ನೀವೆಲ್ಲ? ಇದೇ ಏನಂತ ಹೇಳಿ, ನಾನು ಒಂದೇ ಹೊಟ್ಟೆಲಿ ಹುಟ್ಟಿರೋ 2 ಮಕ್ಕಳಿಗೆ ಬೇರೆ ಇದು ನನ್ನ ಮಗನಿಗೆ ಬೇಕಾದ್ರೆ ನಾನು ಪ್ರೀತಿ ಕಮ್ಮಿ ಕೊಡ್ತೀನಿ, ನನ್ನ ಮಗಳು ಕೊಡೋದಕ್ಕೆ ಸಾಧ್ಯನೇ ಇಲ್ಲ. ಯಾಕೆ ಅಂತ ಅಂದರೆ ಅಮ್ಮ ಮಗಳ ಸಂಬಂಧ ಹೆಂಗೆ, ಎಷ್ಟು ಸ್ಟ್ರಾಂಗು ಏನು ಅನ್ನೋದನ್ನು ನಾನು ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀನಿ. ಸೊ ಹಾಗಾಗಿ ದಯವಿಟ್ಟು ಈ ಥರ ಎಲ್ಲ ಕಮೆಂಟ್ಸ್ ಮಾಡೋಕ್ಕೆ ಹೋಗಬೇಡಿ. ಸೀರಿಯಸ್ಸಾಗಿ ತೊಗೊತಾ ಇದ್ದಿಲ್ಲ, ಬಟ್ ಇದು ಒಂಥರ ಎಮೋಷನಲ್ ಟಾಪಿಕ್ ಥರ ಅನಿಸ್ತು ನನಗೆ. ನನ್ನ ಮಗಳಿಗೆ ನಾನೇ ಅವಾಯ್ಡ್ ಮಾಡಿದೆ. ನೀವೇ ಮಾತಾಡಿದ್ರಿ ರೀ, ಏನು ನಿಮ್ಮ ಮಗಳು ವಯಸ್ಸಿಗಿಂತ ದಪ್ಪ ಇದ್ದಾಳೆ ಅಂತ ನೀವೇ ಮಾತಾಡಿದ್ರಿ. ಇವಾಗ ನಿಮ್ಮ ಮಗಳನ್ನ ಜಾಸ್ತಿ ಯೂಟ್ಯೂಬಲ್ಲಿ ತೋರಿಸಲ್ಲ ಅಂತೀರಾ. ನಿಮ್ಮ ಮಾತಿಗೆಲ್ಲ ನಾವು ಹೆಂಗೆ ತಾಳ ಹಾಕೋದು ಅಂತ ಗೊತ್ತಾಗ್ತಾ ಇಲ್ಲ. ಸರಿ ಆಯಿತು, ಇದು ಮೇಲೆ ನಾನು ಮಾಡ್ತೀನಿ ಅಂತಂದರೆ ನಾನು ಇಗ್ನೋರ್ ಮಾಡಬೇಕಷ್ಟೇ. ಬಟ್ ಮನಸ್ಸಿಗೆ ಬೇಜಾರಾಗಿದ್ದನ್ನು ನಿಮ್ಮ ಹತ್ರನೇ ಹೇಳಬೇಕು. ಯಾಕೆ ಹೇಳಿ, ನೀವೇ ಅಲ್ವಾ ನಮ್ಮನ್ನು ಬೆಳೆಸ್ತಾ ಇರೋದು. ಸೊ ಹಾಗಾಗಿ ನನ್ನ ಮನಸ್ಸಿಗೆ ಬೇಜಾರಾಗಿದ್ದನ್ನು ನಿಮ್ಮ ಹತ್ರನೇ ಹೇಳ್ಕೊಳ್ತಾ ಇದ್ದೀನಿ. ಯಾಕೆ ಬಟ್ ನಾನು ನನ್ನ ಮಗಳು ಮಲ್ಗೋ ತನಕ ಅಂತ ವೆಯ್ಟ್ ಮಾಡ್ತಾ ಇದ್ದೆ. ಇದೆಲ್ಲ ಅವ್ರ ಕಿವಿಗೆ ಬೀಳೋದು ಅಷ್ಟು ಸೇಫ್ ಅಲ್ಲ, ಒಳ್ಳೇದು ಅಲ್ಲ. ನಾನು ನನಗೆ ಅಂದಿರೋದಕ್ಕೆ ಇದಕ್ಕೆ ಉತ್ತರ ಕೊಡ್ತಾ ಇಲ್ಲ. ದಯವಿಟ್ಟು ನಿಮ್ಮ ಅಕ್ಕಪಕ್ಕದವ್ರ ಹತ್ರ ಈ ಮಾತನ್ನು ಆಡಬೇಡಿ ಅಂತ ಹೇಳೋದಕ್ಕೋಸ್ಕರ ಇದಕ್ಕೆ ಉತ್ತರ ಕೊಡ್ತಾ ಇದ್ದೀನಿ ಅಷ್ಟೇ. ಪ್ರೀತಿನ ಹೆಂಗೆ ತೋರಿಸ್ಬೇಕಂತ ನೀವು ಕೇಳ್ತಾ ಇದ್ದೀರಾ ಗೊತ್ತಿಲ್ಲ. ತೋರಿಕೆ ಯಾವತ್ತೂ ಪ್ರೀತಿ ಆಗಬಾರ್ದು. ನಾನು ತೋರಿಕೆ ಪ್ರೀತಿ ಹಿಂಗೆ, ನಾನು ಇರೋದೇ ಹಿಂಗೆ. ಸೊ ನಿಮ್ಗೆ ಇಷ್ಟ ಆದರೆ ನೋಡಿ, ಇಲ್ಲ ಅಂತಂದರೆ ಅದು ನಿಮ್ಮ ಇಷ್ಟನೇ ಅಲ್ವಾ. ಸೊ ಅದು ನಾನು ಬಲವಂತ ಮಾಡೋಕ್ಕೆ ನಾನು ಯಾರು. ಸೊ ಓಕೆ ಫ್ರೆಂಡ್ಸ್, ಇವತ್ತಿನ ಬ್ಲಾಗ್ನಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಇದರಿಂದ ನನ್ನ ಒಂದು ಮೆಸೇಜು ನಾನು ಅವಾಗಲೂ ಹೇಳ್ತಾ ಇದ್ದೀನಿ, ಇವಾಗಲೂ ಹೇಳ್ತಾ ಇದ್ದೀನಿ. ಅಕಸ್ಮಾತ್ ಅವ್ರಮ್ಮ ಪ್ರೀತಿ ಮಾಡಿಲ್ಲ ಅಂದ್ರೂ ಪರವಾಗಿಲ್ಲ, ಆ ಮಗು ಮುಂದೆ ಈ ಮಾತನ್ನು ಹೇಳೋಕ್ಕೆ ಹೋಗಬೇಡಿ. ಪ್ರೀತಿ ಅಂತ ಅಂದರೆ ವಿಡಿಯೋ ಆನ್ ಮಾಡಿ ಅದ್ರ ಮುಂದೆ ತಬ್ಬಿ ಮುದ್ದಾಡಿ ಇದೆಲ್ಲ ಮಾಡಿದ್ರೆ ಮಾತ್ರನ ಪ್ರೀತಿ ಅಂತ. ನನ್ನ ಮಗಳ ಪ್ರೀತಿ ಅನ್ನೋದು ಒಂದು ದೊಡ್ಡ ಎಮೋಷನ್. ಅವಳಿಲ್ಲ ಅಂತಂದರೆ ನನ್ನ ಲೈಫೇ ಇಲ್ಲ. ನನ್ನ ಮಗಳು ಇಲ್ಲದಿರೋ ಇವತ್ತು ನಾನು ಯೋಚನೆ ಮಾಡ್ತೀನಿ, ನನ್ನ ಮಗಳು ಮದುವೆ ಆಗಿ ಹೋಗ್ಬಿಟ್ರೆ ನನ್ನ ಬಿಟ್ಟು ಹೋಗ್ಬಿಡ್ತಾಳೆ. ಈ ಥರ ಎಲ್ಲ ಯೋಚನೆ ಮಾಡಿದ್ದೀನಿ ನಾನು ಎಷ್ಟೊಂದು ದಿವಸ. ಅದು ಊಹೆ ಮಾಡ್ಕೊಳಕ್ಕಾಗಲ್ಲ. ನನ್ನ ಲೈಫಲ್ಲಿ ನನ್ನಮ್ಮ ನನ್ನ ಮಗಳು ಇವರಿಬ್ಬರು ಇಲ್ಲ ಅಂದರೆ ನಾನು ಊಹೆ ಮಾಡ್ಕೊಳಕ್ಕೂ ಆಗಲ್ಲ ನಾನು ಏನಾಗ್ತೀನಿ ಅಂತ. ಎಲ್ಲದಕ್ಕೂ ನಿಮಗೆ ಹೆಂಗೆ ತೋರಿಸ್ಬೇಕಂದ್ರೆ ನಂಗೆ ಗೊತ್ತಾಗಲ್ಲ. ಓಕೆ, ಇಟ್ಸ್ ಓಕೆ, ಏನು ಗೊತ್ತಿಲ್ಲದಲ್ಲೇ ಮಾತಾಡ್ತಾ ಇದ್ರು. ನನಗೆ ಅದಕ್ಕೂ ಬೇಜಾರಿಲ್ಲ. 15-20 ರಿಪ್ಲೈ ಬರೋ ಥರ, ಹೌದು ಹಿಂಗೆ ಇವರು, ಹೌದು ಹಂಗೆ, ಹೌದು ಹೌದು ಹೌದು. ಅಪ್ಪ ದೇವ್ರೇ, ಏನ್ರಿ ನೀವೆಲ್ಲ. ಸೊ ನಾಳೆ ನನ್ನ ಬರ್ಡೇ. ಓಕೆ ಫ್ರೆಂಡ್ಸ್, ಇವತ್ತಿನ ವ್ಲಾಗ್ನೆಲ್ಲ ಮುಗಿಸ್ತೀನಿ. ಸಿಗ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ.